ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ, ಇವತ್ತು ಸ್ಪೆಷಲ್ಲಾಗಿ ಸಿಂಪಲ್ಲಾಗಿ ಒಂದು ರೆಸಿಪಿ ಅದು ಏನು ಅಂದ್ರೆ ಹೀರೆಕಾಯಿ ಎಣ್ಣೆಗಾಯಿ ಅನ್ಬೋದು, ಇಲ್ಲಿಗ ಹೀರೆಕಾಯಿ ಫ್ರೈ ಅನ್ಬೋದು, ಹೀರೆಕಾಯಿ ಪಲ್ಯ ಅನ್ಬೋದು. ತುಂಬಾ ಮಸ್ತಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದನ್ನು ಮಾಡೋಕ್ಕೆ ಭಾಳ ಏನು ಹತ್ತಂಗಿಲ್ಲ. ಮನೆಯಲ್ಲಿರುವ ಕಾಯಿಪಲ್ಲೆಯಿಂದ ಏನಾದರೂ ಇದನ್ನು ಮಾಡ್ಬೋದು. ಬನ್ನಿ ಫ್ರೆಂಡ್ಸ, ಇವಾಗಲೇ ಮಾಡಿ ತೋರಿಸ್ತೇನೆ. ಫ್ರೆಂಡ್ಸ್, ನಾನು 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿನಿ. ಒಂದು ಪುಟ್ಟದಾದ 2 ಉಳ್ಳಾಗಡ್ಡಿ ಕಟ್ ಮಾಡಿ ಅದನ್ನು ಮಿಕ್ಸಿಗೆ ಹಾಕೊಂಡ್ಬಂದೆ ಫ್ರೆಂಡ್ಸ. ಇವಾಗ ಮಿಕ್ಸಿಗೆ ಹಾಕೊಂಡ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಮತ್ತೊಮ್ಮೆ ಸ್ವಲ್ಪ ಪೇಸ್ಟ್ ಮಾಡಿಕೊಂಡೆ. ನೋಡ್ರಲ್ಲ ಫ್ರೆಂಡ್ಸ, ಈ ರೀತಿ ನಾನು ಮಾಡಿಕೊಂಡೆ. ಆಮೇಲೆ ಶೇಂಗಾ ಕಾಳನ್ನು ಹುರಿದಿದ್ದೆ. ಅಂದರೆ ಶೇಂಗಾ ಕಾಳನ್ನು ಆಲ್ರೆಡಿ ನಾನು ಈ ಥರ ಮಿಕ್ಸಿಗೆ ಪೌಡ್ರ್ ಮಾಡ್ಕೊತಾ ಇದ್ದೇನೆ. ಅದಕ್ಕೆ ನಾನು ಚೋಲೆ ಮಸಾಲ ಸ್ವಲ್ಪ ಹಾಕಿ, ಅಂದರೆ ಅದಕ್ಕೆ ಮತ್ತು ಶೇಂಗಾ ಕಾಳನ್ನು ಹಾಕಿ ಇದನ್ನು ಫ್ರೈ ಮಾಡ್ಕೊಂಡು ಬಂದೆ. ಆಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು ಬೌಲ್ ಒಳಗೆ ಅದನ್ನು ಹಾಕ್ಕೊಂಡ. ಆಮೇಲೆ ಸ್ವಲ್ಪ ನೀರು, ಆಮೇಲೆ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ. ಮತ್ತು ನಾನು ಈ ರೀತಿ ಈ ಸೈಜ್ ಹೀರೆಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಅದರೊಳಗೆ ಎಲ್ಲವನ್ನು ಚೆನ್ನಾಗಿ ತುಂಬ್ಕೋತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲವನ್ನು ಅದಕ್ಕೆ ಅಂಟಬೇಕು. ಅಂದರೆ ಅದು ಫ್ಲೇವರ್ ಮಾತ್ರ ಚಲೋ ಬರ್ತೈತಿ. ಮತ್ತು ಹೀರೆಕಾಯಿ ಬಾಯಿ ಒಳಗೆ ಸ್ವಾದ ಹತ್ತೈತಿ. ಅದಕ್ಕೆ ಇದನ್ನು ಅದರೊಳಗೆ ಸ್ಪ್ರೆಡ್ ಮಾಡಬೇಕು ಫ್ರೆಂಡ್ಸ. ನೋಡಿ ಫ್ರೆಂಡ್ಸ, ನಾನು ಇಲ್ಲಿ 2 ಹೀರೆಕಾಯಿ ತೊಗೊಂಡ ಈ ರೀತಿ ಇದನ್ನೆಲ್ಲ ತುಂಬ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇದನ್ನು ಮೊದಲಿಗೆ ಯಾವ ರೀತಿ ಮಾಡೋದಾ ಫ್ರೆಂಡ್ಸ, ಬನ್ನಿ ಇವಾಗಲೇ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ, ಒಂದು ಬಾಣಲಿ ತೊಗೊಂಡ ಅದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಏನಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಒಂದು ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ನೋಡಿ ರುಬ್ಬಿಟ್ಟಿರುವ ಟೊಮೆಟೊವನ್ನು ಮೊದಲಿಗೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ. ಇಲ್ಲಿ ಹೀರೆಕಾಯಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕಿಂತ ಮೊದಲು ಇದನ್ನು ಹಾಕೋಬೇಕು ಫ್ರೆಂಡ್ಸ. ನಿಮ್ಗೆ ಆಲ್ರೆಡಿ ನಾನು ಎಣ್ಣೆ ಒಳಗೆ ಫ್ರೈ ಮಾಡಿದ್ದ ಹೀರೆಕಾಯಿ ಎಣ್ಣೆಗಾಯಿ ತೋರಿಸಿದ್ದೀನಿ. ಇದು ಬೇರೆ ಮೆಥಡು. ಅದರೊಳಗೆ ನಾನು ಟೊಮೆಟೊ ಹಾಕಿಲ್ಲ, ಸಿಂಪಲ್ಲಾಗಿ ಮಾಡಿರುವ ಎಣ್ಣೆಗಾಯಿ ಅದು ತೋರಿಸೀನಿ ಫ್ರೆಂಡ್ಸ. ಮತ್ತು ಇದು ಮಾತ್ರ ತುಂಬಾ ಮಸ್ತಾಗಿ ಬರ್ತೈತಿ ಫ್ರೆಂಡ್ಸ. ಅನ್ನಕ್ಕೆ ಮತ್ತು ರೊಟ್ಟಿ ಜೊತೆ ತುಂಬಾ ಮಸ್ತಾಗಿ ಹತ್ತೈತಿ ಫ್ರೆಂಡ್ಸ. ನಾನು ರೊಟ್ಟಿ ಜೊತೆ ಇದನ್ನು ಸೈಡ್ ಡಿಶ್ಶಾಗಿ ಇದನ್ನು ಮಾಡೀನಿ ಫ್ರೆಂಡ್ಸ. ನೋಡಿದ್ರಲ್ಲ, ನಾನು ಈಗ ಇದನ್ನು ಬಳೋತನ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಫ್ರೆಂಡ್ಸ. ಹಸಿ ವಾಸನೆ ಎಲ್ಲ ಹೋಗಬೇಕು ಫ್ರೆಂಡ್ಸ. ಅಂದರೆ ಟೊಮೆಟೊ ರುಬ್ಬಿರುತ್ತೆಲ್ಲ, ಟೊಮೆಟೊ ಉಳ್ಳಾಗಡ್ಡಿ ಅದೆಲ್ಲ ಇದೆಲ್ಲ ಹೋಗಬೇಕು. ಆಮೇಲೆ ನೋಡಿ, ಇಲ್ಲಿವಾಗ ತುಂಬಿಟ್ಟಿರುವ ಹೀರೆಕಾಯಿ ಎಣ್ಣೆಗಾಯನ್ನು ಅದರೊಳಗೆ ಸೇರಿಸ್ಕೋತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಇದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡಿ, ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ, ಇದನ್ನೆಲ್ಲ ಹೀಗೆ ಮಾಡಿ. ಇದು ತುಂಬಾ ಈಜಿ, ತುಂಬಾ ಸಿಂಪಲ್ಲು, ತುಂಬಾ ಮಸ್ತಾಗಿರ್ತೈತಿ. ಸಿಂಪಲ್ಲಾಗಿ ಈ ರೆಸಿಪಿ ಐತ್ರಿ ಫ್ರೆಂಡ್ಸ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ. ನೋಡಿರಿ, ಇಲ್ಲಿ ನಾನು ಹೀರೆಕಾಯನ್ನು ಫ್ರೈ ಮಾಡಿಲ್ಲ, ಏನೂ ಮಾಡಿಲ್ಲ, ಸಿಂಪಲ್ಲಾಗಿ ಮಾಡ್ಬೋದು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಬೆಲ್ಲ ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕೋರಿ ಫ್ರೆಂಡ್ಸ. ಇಲ್ಲಿ ಯಾವ ಅಳತೆ ಅಂತ ಏನಿಲ್ಲ, ಇಲ್ಲಿ ಎಷ್ಟು ಬೇಕು ಅಷ್ಟೇ ನೀರನ್ನು ಹಾಕೋಬಹುದು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ, ಈ ರೀತಿ ನಾನು ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ ಹೆಂಗಾಗುತ್ತೆ ಅಂಥೇಳಿ. ಆಮೇಲೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಉದುರಿಸ್ತಾ ಇದ್ದೀನಿ. ನಿಮ್ಮ ಹತ್ತಿರ ಕಸ್ತೂರಿ ಮೆಂತೆ ಇದ್ದರೆ ಅದನ್ನು ಸ್ವಲ್ಪ ಕೈಯಿಂದ ತಿಕ್ಕಿ ಇದಕ್ಕೆ ಸ್ಪ್ರೆಡ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ, ಒಂದು ಕುದಿ ಇದನ್ನು ಮುಚ್ಚಿ ಕುದಿಸಿಬಿಟ್ಟು ತೆಗೆದ್ರೆ ಆಯಿತು. ನೋಡಿ, ರುಚಿಯಾದ ಹೀರೆಕಾಯಿ ಎಣ್ಣೆಗಾಯಿ ಸೂಪರು. ನಾನು ಇವಾಗ ರೊಟ್ಟಿ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀವಿ ಅಷ್ಟೇ. ಇದಕ್ಕೆ ಸಿಂಪಲ್ಲಾಗಿರೋ ಒಂದು ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿರಿ. ನಿಮ್ಗೇನಾದರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ. ಮತ್ತು ನೋಡಿ ಫ್ರೆಂಡ್ಸ್, ನನಗೆ ನೀರು ಸ್ವಲ್ಪ ಜಾಸ್ತಿ ಇದ್ರೇ ಚಲೋ ಅನ್ನಿಸ್ತೈತೆ ಅಂತ ಹೇಳಿ ನೀರು ಜಾಸ್ತಿ ಹಾಕಿ ಇದನ್ನು ಈ ರೀತಿ ಈ ಕ್ವಾಂಟಿಟಿ ಒಳಗೆ ಇದನ್ನು ನಾನು ಮಾಡ್ಕೊಂಡಿದ್ದೀನಿ. ತುಂಬಾ ಮಸ್ತಾಗಿ ಬಂದಿತ್ತು ಫ್ರೆಂಡ್ಸ. ನೋಡಿದ್ರಿ ಫ್ರೆಂಡ್ಸ್, ಇಲ್ಲಿ ಹೋಳು ಕುದ್ದಿದ್ದಾವ ಅಂದರೆ ಸ್ವಲ್ಪ ಬಿರುಸು ಮುಡಿ ಒಳಗೆ ತೆಗೆದ್ರಣ ಹೀರೆಕಾಯಿ ಎಣ್ಣೆಗಾಯಿ ಸೂಪರ್ ಆಗಿರ್ತೈತಿ.
ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು. ಬಾಯ್ ಬಾಯ್.